ನಮ್ಮಮ್ಮ ಅಂತೂ ಒಂದು ಸ್ವಲ್ಪ ಕುಕ್ಕಮಲ್ಲಿ ಹೋಗತ್ಲಾಗೆ. ಹ್ಞೂ ಅಮ್ಮ ಅಮ್ಮ ಬಾರಮ್ಮ, ಓ ಸಾರು ಬಂದಿದ್ದೀವಿ ಒಂದು ಕ್ಷಣ ಕುಕ್ಕನ್ ಮಾತಾಡೋಣ ಅಂದ್ರೆ ಇವ ಅಮ್ಮ ಅಂತೂ ಕ್ಷಣ ಕುಕ್ಕಮಲ್ಲ ಹಂಗೆ ಕೆಲಸ ಮಾಡ್ತಾ ಇರುತ್ತೆ. ಏನಕ್ಕ ಅದೇ ಹೊರಗಳದೆಲ್ಲನ ತೊಳಿತಾ ಇದ್ದೀವಿ. ನಾನು ನೀರು ಒಯ್ತಾ ಇದ್ದೀನಿ, ಅಜ್ಜಿ ಎಲ್ಲನ ತೊಳಿತಾ ಐತೆ, ಹೊರಗಳದೆಲ್ಲ ತೊಳಿಬೇಕಾಗಿತ್ತು, ಎಲ್ಲ ಗಲೀಜಾಗಿತ್ತಾ ಅದಕ್ಕೆ ತೊಳಿತಾ ಇದ್ದೀವಿ. ನಮ್ಮ ಅಮ್ಮ ಅಂತೂ ಒಂದು ಕ್ಷಣ ಕುಕ್ಕಂಡು ಮಾತಾಡೋಣ ಅಂಬಲ್ಲ. ಅಕ್ಕ ಬೇರೆ ಬಂದವಳೆ, ಆಮೇಲೆ ತೊಳ್ಕೊಂಡಿದ್ರೆ ಆಗಿತ್ತು ಅತ್ಲಾಗೆ. ನೀವಂತೂ ಅತ್ಲ ಕಡ್ಡಿ ತೆಗ್ದಿತ್ಲಾಗ ಹಾಕಲ್ಲಮ್ಮ, ಯಾರು ನನಗೊಂದಿಟ್ಟು ಸಹಾಯ ಮಾಡಲ್ಲ ಬಂದ್ರೂ. ಅದಕ್ಕೇನೆ ಇನ್ನೇನು ಅವಜ್ಜಿನೇ ಇತ್ತಲ್ಲ ಬಿಡ, ಮತ್ತೆ ನೀನು ಒಬ್ಬಳೆ ಮಾಡ್ಕೊಂತೀಯ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ತೈತಿ. ಸಾರಿಗೂ ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಎಷ್ಟು ಕಷ್ಟ ಇರುತ್ತೆ. ಅದಕ್ಕೇನೆ ಎಲ್ಲ ಹೊರಗಳದೆಲ್ಲನ ಗುಡಿಸ್ತಾ ಇದ್ದೆ, ನಾನು ನೀರು ಒಯ್ತಾ ಇದ್ದೀನಿ. ಯಾಕೆ ಹೇಳ್ರಿ ಇವಾಗ ಅಲ್ಲ ಒಂದು ಕ್ಷಣ ಕುಕ್ಕಂಡು ಮಾತಾಡುತ್ತೆ ಅಂತ ಅಮ್ಮಯ್ಯ. ಬಿಡು ಅದು ಯಾಕಂಗೆ ಸಿಟ್ಟಾಗ್ತೀಯ? ನನಗೂ ಈ ವಾರದಿಂದನ ಸಾಕಾಗೈತೆ ಕಣತೆ, ನಿನಗೆ ಗೊತ್ತಿಲ್ಲ. ಯಾರೂ ಯಾತು ಮಾಡಲ್ಲ, ನಾನು ಒಬ್ಬಳೆ ಮಾಡ್ಕೋಬೇಕಲ್ಲ, ಅದಕ್ಕೆ ಬೋಲ್ ಬೇಜಾರಾದಂಗೆ ಆಗುತ್ತೆ. ಅಯ್ಯೋ ನೀನು ಇನ್ನೇನು ಕಟ್ಟೆ ಆಗ್ತೀಯಮ್ಮ, ನಾವು ಮಾಡೋ ಟೈಮ್ನ ನಾನು ಮಾಡಿಕೊಟ್ಟಿದ್ದೀನಿ ಕಣೆ. ಯಾಕ ಇನ್ನೇನು ಮಾಡಲ್ಲ, ಇಲ್ಲೋಡು ಸುಮ್ಮ ಫೋನ್ ಇಟ್ಕೊಂಡು ಆರಾಮಾಗೆ ಮನೆ ಕೆಮ್ತಾಳೆ. ಅವಳಿಗೆ ಇನ್ನೇನು ಕೆಲಸ ಇರಲ್ಲ, ಯಾತಿರಲ್ಲ, ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾಳೆ, ಏನಿರಲ್ಲ. ಏನೋ ಈಗ ನನ್ನವನು ಅಮ್ಮಣಿ ನಾವು ಬಾಣ್ತಿ ಬಟ್ಟೆ ಅಂತೇಳಿ ಏನೋ ಸ್ವಲ್ಪ ಅಮ್ಮಣಿ ನಾವು ಅಂತ ಹೇಳಿ ತೊಳೆದಾಕೋತ ಅಷ್ಟೇ ಅಮ್ಮಯ್ಯ. ಇನ್ನೇನಿರಲ್ಲ ಅಂತ ಕೆಲಸ. ಒಂದೆರಡು ಪಾತ್ರೆ ತೊಳಿಕಾದ ಒಂದೆರಡು ಕಸ ಹೊಡೆದು ನೆಲ ಒರೆಸೋದು ಅಷ್ಟೇ. ತೊಳಗಳ್ದು ಒಂದು ಸ್ವಲ್ಪ ದಿನಾನ ಕಸ ಹೊಡೆದು ನೆಲ ಒರೆಸ್ತಾಳೆ ಅಷ್ಟೇ. ಏನು ದಿನ ಒರೆಸ್ಬೇಡ ಅಂತಲೂ ಹೇಳುತ್ತೆ ಅಮ್ಮಯ್ಯ. ಏನು ಕೆಲಸ ಇರಲ್ಲ. ಏನಂಗೆ ತಿಂಡಿ ಅಡುಗೆದೇನೆ ಹಂಗೆ ಯಾರನೂ ಒಂದು ತಟ್ಟಿ ತಿಂತಾರೆ, ಹಂಗೆ ಸಿಟ್ಟಾಗ್ತೀಯ ನೀನು ಸ್ನೇಹ. ನೀನು ಇವಾಗ ಬೋಲಿದ್ದು ಮಾಡ್ತೀಯ, ಅದೇನೆ ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ. ಹಂಗೆ ಹೆಂಗೆ ಸಿಟ್ಟಾಗ್ತಾಳೆ. ಆ ಹುಡುಗರ ಮಕ್ಕಳು ಒಂದಿಟ್ಟು ಬಾಯಿ ಮಾಡೋಂಗಿಲ್ಲ, ಏನಿಲ್ಲ, ಬಿಡು ಮಾತಾಡಬಾರ್ದು ಅಂತ ಸುಮ್ಮನಿದ್ದಂಗಿಲ್ಲ ಹೆಂಗೆ ಸಿಟ್ಟಾಗ್ತಾಳೆ. ಏನು ತಿಂಡಿ ಅಡುಗೆ ಎಲ್ಲ ಅಮ್ಮನೇ ಮಾಡ್ತೀನಿ, ನೀನೇನು ಮಾಡ್ತೀಯಮ್ಮ? ಯಾಕಮ್ಮ ಯಾಕ್ರೆ ಹಿಂಗೆ ಪರದಾಡ್ತೀರ? ಯಾಕೆ ನಾನು ನೋಡಜ್ಜಿ ನೀನು ನನಗೊಂದಿಟ್ಟು ಸಹಾಯ ಮಾಡ್ತಿರೋದಕ್ಕೆ ಅಮ್ಮಯ್ಯ ಬಂದು ಕುಕ್ಕಮ್ಮ ಕೇಳು, ಅವ ಅಮ್ಮಗೆ ಹೇಳ್ತಿ ಎಲ್ಲ ಬೋದ್ಕೊನು ಅಂತಾರೆ. ನಾನು ಯಾತನ ಹೇಳ್ತೀನಿ ಅಜ್ಜಿ ನಿನಗೆ. ನೋಡಿ 4 ಜನ ನೀವು ಹೆಂಗೆ ಮಾತಾಡ್ತಾರೆ. ಸುಮ್ಮನಿರಿ ಸ್ನೇಹ, ಏನು ಹಂಗೇನೆ ಯಾರನ್ನ ಬಂದ್ರೆ ಸಹಿಸ್ಕೊಂಬಲ್ಲ. ಅಮ್ಮ ಗನ್ಮಗೆ ಎಲ್ಲ ಮಾಡ್ತೈತೆ, ಅಡುಗೆ ತಿಂಡಿ ಎಲ್ಲ ಮಾಡ್ತೈತಿ. ಇನ್ನೇನು ಮಾಡ್ತೀಯ ಹೇಳಿ ನೀನು? ಏನು ಮಾಡ್ತೀಯಮ್ಮ ನೀನು? ಅಂತ ಬಿಡಪ್ಪ, ಸೌದೆ ತರಬೇಕು, ನೀರು ಎಳಿಬೇಕು ಅಂಥದ್ದೆಲ್ಲ ಏನು ಕೆಲಸ ಇಲ್ಲ. ಇನ್ನೇನೈತೆ ಮನೆಯಗಳದೊಂದಿಷ್ಟು ಮಾಡ್ಕೊಂಬಕ್ಕೆ ನೀನು ಹಿಂಗೆ ಸಿಟ್ಟಾಗ್ತೀಯಲ್ಲೇ. ಬರ್ತಾರಮ್ಮ, ಏನೋ ಒಂದು 2 ದಿನ ರಜೆ ಐತೆ ಹುಡುಗರ ಮಕ್ಕಳಿಗೆ ಅಂತ ಬರ್ತಾರೆ, ಎಲ್ಲಾನು ಇರ್ತಾರೆ. ಏನೋ ಹೆಣ್ಮಕ್ಳು ಮನೆ ಬರ್ದಲ್ಲೇ ಇನ್ನೆಲ್ಲಿಗೆ ಹೋಗ್ತಾರಮ್ಮ? ಸುಮ್ಮನಿರ್ತಾಯಿರಿ ನೀವು, ಯಾರು ಮಾಡಬೇಡ್ರಿ, ನಾನು ಮಾಡ್ತೀನಿ ಸುಮ್ಮನಿರ್ರಿ. ಅದು ಯಾಕಂಗೆ ನೀವು ಏನೋ ಆಗೈತಮ್ಮಂಗೆ ಸುಮ್ಮನಿರಮ್ಮ ಸ್ನೇಹ, ನಾನು ಮಾಡ್ತೀನಿ ಸುಮ್ಮನಿರಿ, ನೀನು ಮಾಡಬೇಡ. ಜನ ಇದ್ದೊಟ್ಟು ಕೆಲಸ ಆಗಲ್ಲ, ಬರ್ತಾರೆ ಒಬ್ರು ಯಾತು ಮಾಡ್ಕೊಡಲ್ಲ. ತೆಗಿ ನಾವು ಅಮ್ಮ ಮಾಡುತ್ತಲ್ಲ ಅಂತಲೂ ಮಾಡಲ್ಲ, ಎಲ್ಲ ನನಗೆ ಹೇಳ್ತಾರೆ. ಹೊಸ ಜನಕ್ಕೂ ಬೆಳಗ್ಗೆಯಿಂದ ಕಾಪಿ ಮಾಡಿ ಎಲ್ಲರಿಗೂ ತಿಂಡಿ ಮಾಡಿ ಅಡುಗೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಗೊತ್ತೇ. ಹುಡುಗರ ಮಕ್ಳಿಗೆಲ್ಲ ನನಗೆ ಸ್ನಾನ ಮಾಡ್ಸೋಕೆ ಹೇಳ್ತಿ, ದೀಕ್ಷಕ್ಕ ಹುಡುಗರಿಗೆ ನೀರು ಒಯ್ಯಲ್ಲ. ಏನೋ ಹೇಳಿದ್ ನಮ್ಮ ಬಿಡು ಮಾಡಿಸ್ತೀಯ. ಆ ಹುಡುಗರು ಸ್ನೇಹಕ್ಕ ಅಂತೇಳಿ ಇಷ್ಟಪಡ್ತಾವಲ್ಲ, ಅದಕ್ಕೆ ಬಿಡು ಮಾಡಿಸ್ತೀಯ. ನಾನು ದಿನ ಮಾಡ್ಸೋದಿದ್ದೇನೆ ನಮ್ಮೂರಾಗೆ ಅಂತೇಳಿ ತವ್ರ ಮನೆಗೆ ಬಂದ ಒಂದು ಸಣ್ಣನ ಸುಮ್ಮ ಕುಕ್ಕಮ್ಮನ ಅಮ್ಮಂಗೆ ಆಗೋದು. ನಮ್ಮ ಮನೆಯಾಗೆ ಗಂಡನ ಮನೆಯಾಗೆ ಇದ್ದಿದ್ದೇನೆ ಬದುಕು ಬಿಡಿಲ್ಲ ಒಂದು ಸಣ್ಣ ಕುಕ್ಕಮ್ಮನ ಅಮ್ಮಂಗೆ ಆಗುತ್ತೆ. ಅದಕ್ಕೆ ನಾನು ಬಿಡು ಮಾಡಿಸ್ತೀಯ ಅಂತೇಳಿ ಸುಮ್ಮನಾದೆ. ಆದ್ರೆ ನೀನು ನೋಡಿದೆ ಹಿಂಗೆ ಮಾತಾಡ್ತೀಯ. ಬಿಡ ಮಾತಾಗೆ ಸ್ನೇಹಮ್ಮ, ಸುಮ್ಕಿರ, ಅವಳು ಮಾಡ್ತಾಳೆ ಕಣೆ. ಅವಳೇ ಎಲ್ಲ ಮಾಡೋದು, ನನಗಿನ್ಯಾತಿಕ್ತಾಳೆ ಹೇಳೋ. ನಾನು ಇನ್ನೇನು ಈಗ ನೀವು ಒಬ್ಬಳೆ ಎಲ್ಲ ತೊಳೆತಿದ್ಲು ಹೊರಗಳದ, ಅದಕ್ಕೆ ನೀನು ನೀರು ಒಯ್ಯಮ್ಮ ನಾನು ಗುಡಿಸ್ತೀನಿ ಅಂತೇಳಿ ಗುಡಿಸ್ತಿದ್ವಿ. ಬಾಗ್ಲಗಳದೆಲ್ಲ ದೋಳು ಬಂದು ಹಿಂಗೆ ಕುಕ್ಕಾಣಿತ್ತು, ನೀರು ಇದೆಲ್ಲ ಪ್ಯಾಕಿಂಗ್ ಕಲ್ಲ ಅವನ್ನೆಲ್ಲ ಗುಡ್ಸೋಣ ಅಂತೇಳಿ ಹೋದ್ವಿ. ನನಗೆ ಸಿಟ್ಟಾಗ್ತಾರೆ. ನಮ್ಮ ಅಮ್ಮನ ಕುಂಡ್ರಸಲ್ಲ, ಎಲ್ಲಾನ ನಮ್ಮ ಅಮ್ಮನ ತಾಗೆ ಮಾಡಿಸ್ತಾಳೆ ಅಂತಾರೆ ಕಣತ್ತೆ. ನನಗೆ ಬೋಲ್ ಬೇಜಾರಾಗುತ್ತೆ ಇವಾಗ ಅಕ್ಕ ಹಿಂಗೆ ಮಾತಾಡೋಕ್ಕೆ. ಸುಮ್ಕಿರತ್ತ ಇವಾಗೇನು ಏನಾಗಿಲ್ಲ, ಸುಮ್ಮನಿರು. ಹೋದ್ರೆ ಹೋಗ್ಲಿ ಬಿಡೆ, ಏನೋ ಅಮ್ಮನೂ ಎಲ್ಪ್ ಮಾಡುತ್ತೆ, ಸುಮ್ಕಿರು. ಅಲ್ಲ ನಾನು 2 ದಿನ ನೋಡ್ತೀನಿ, ನಾವು ಇಲ್ಲಿ ಬರೋಕ್ಕಿಲ್ಲ, ಸಹಿಸ್ಕೊಂಬಲ್ಲ ಇವಳು. ಏನು ಹಂಗೇನೆ ಬಂದರು ಅಂತ ಅನ್ಕೊಂಬೋದು, ಮನಸ್ನಾಗೆ ಬೈಕೊಂತಿರ್ತಾಳೆ. ನಾನು ಅಂತ ಮಾಡೋಕೆ ಹೋಗಲ್ಲ ಸಂಗೀತಕ್ಕ, ನಿಜವಾಗ್ಲೂ ನಾನು ಹಂಗೆ ಮಾಡೋಕ್ಕೆ ಹೋಗಲ್ಲ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ ನೀವು ಹಂಗೆ ಮಾತಾಡಿರಿ. ನಾನು ಏನಕ್ಕೆ ಹಂಗೆ ಮಾಡೋಣ ಹೇಳು? ನೀವು ಬಂದರು ಅಂತ ನಾನು ಬೇಜಾರ ಎಂದೋ ಯಾವತ್ತೂ ಮಾಡ್ಕೊಂಡಿಲ್ಲ. ಬಂದರೆ ಕೂಕಳ್ರಿ ಅಂತ ಹೇಳಿ ಕಾಪಿ ಕಾಸು ಕೊಡೋದು, ಎಲ್ಲ ಹೆಣ್ಮಕ್ಳು ನಾನು ಎಷ್ಟು ಚೆನ್ನಾಗಿ ಕಾಮ್ತೀನಿ, ನೀವು ನೋಡಿದ್ರೆ ಹಿಂಗೆ ತಿಳ್ಕೊಂತೀರಲ್ಲ. ನೀವು ಯಾರು ಏನೋ ಬದುಕು ಮಾಡಲ್ಲ, ಬರೀ ಮಾತಾಡೋದೇನೆ. ಕುಕ್ಕಂಡು ಬಂದ್ರು ಓಸಾರು ಬಿಡು ಅಂತೇಳಿ ನಾನೇ ಎಲ್ಲ ಮಾಡ್ತೀನಿ. ನಾನು ಮಾಡೋದಕ್ಕೆ ಅಜ್ಜಿ ಒಂದಿಟ್ಟು ಸಹಾಯ ಮಾಡುತ್ತೆ. ಅದಕ್ಕೇ ನಮ್ಮೆ ಚೆನ್ನಾಗಿ ಕುಕ್ಕಮ್ಮಲ್ಲ ಎಲ್ಲ ಒಮ್ಮೆ ಮಾಡುತ್ತೆ ಅಂತೀರ. ಬಿಡ್ರತ್ತ ಹೋಗ್ಲಿ, ಯಾರು ಮಾಡ್ತಿದ್ದು ಒಟ್ಟೆ ನಾನೆಲ್ಲ ಮಾಡ್ತೀನಿ. ಅದು ಯಾಕಂಗೆ ನೀವು ಇದು ಮಾಡ್ತೀರಾ ಹೇಳು? ಪರದಾಡಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇರಬೇಕು. ಯಾರನ್ನ ಕಾಮ್ತಾರೆ ಏನಂತಾರೋ, ಅಯ್ಯೋ ನೋಡಪ್ಪ ನಾಯಿ ಒದ್ದಾಡ್ತಾರೆ ಅಂತಾರೆ. ನೀನು ಸುಮ್ಮನಿರಬೇಕು. ಏನು ಇರೋದು ಹೋಗಲ್ಲ, ಇಲ್ಲೋದು ಬರೋಲ್ಲ, ಸುಮ್ಮನೆ ಇರೋದು ಕಲ್ಕೊಳ್ರಮ್ಮ. ನಾನೆಲ್ಲ ಮಾಡ್ತೀನಿ, ಮಾಡೋಟ್ಟು ಮಾಡೋ ಸ್ನೇಹಮ್ಮ. ನೀನು ಆಗಲಿಲ್ವ ನಾನು ಮಾಡ್ತೀನಿ. ನೀವು ಅಷ್ಟೇ ಕಂಡ್ರೆ ನೀವು ಮಾಡಲಿಲ್ವ ಸುಮ್ಮನೆ ಮಾತಾಡಕ್ಕೆ ಹೋಗ್ಬೇಡ್ರಿ. ನನಗೆ ಮನೆಯ ಜಗಳ ಕಿತ್ತಾಟ ಇದೆಲ್ಲ ಸರಿ ಬರಲ್ಲ.
ಸರ ಚೆನ್ನಾಗಿದ್ರೆ ಸಾಕು, ನನಗೆ ಇನ್ಯಾವತ್ತೂ ಬೇಡ. ನೀವೆಲ್ಲ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕು, ಅದೇ ಸಂತೋಷ ನನಗೆ. ಅಲ್ಲ ಇವಳು ಮಾತಾಡೋದಕ್ಕೆ ಮಾತಾಡೋದು, ಹುಡುಗರು ಬಾಯ್ ಮಾಡಿದ್ರು ಸಹಿಸ್ಕೊಂಬಲ್ಲ, ಒಂದು ಇಟ್ಟಿಟ್ಕು ಇದು ಮಾಡ್ಕೊಂತಾಳೆ. ಹೇಳು, ಬಾಯ್ ಮಾಡ್ತಾರೆ ಬಾಯ್ ಮಾಡ್ತಾರೆ ಬಾಯ್ ಮಾಡ್ತಾರೆ ಬಾಯ್ ಮಾಡ್ತಾಳೆ ಅಂತಾಳೆ. ಹುಡುಗರು ಅಂದಮೇಲೆ ಬಾಯ್ ಮಾಡ್ತಾರಮ್ಮ. ಬಿಡತ್ತ ಹೋಗ್ಲಿ, ಸುಮ್ಮನಿರು. ಅದು ಯಾಕಾಗ ನೀವು ಸಿಟ್ಟು ಹಾಕ್ತೀರಿ, ಸುಮ್ಮನಿರಿ. ಬಂದು ಕುಕ್ಕರಿಸ್ಕೊಂತಾರೆ, ಒಂದು ಕೆಲಸ ಮಾಡಲ್ಲ. ಪಕೋಡ ಮಾಡಿಕೊಡು, ಟೀ ಮಾಡಿಕೊಡು, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಇವರಿಬ್ಬರೇ ಮಾಡ್ಕೊಡೋದೇ ಆಗುತ್ತೆ. ನನಗೆ ಸಾಕಾದಂಗೆ ಆಗುತ್ತೆ ಹಂಗೇನು. ಇದಕ್ಕೆ ಮತ್ತೆ ಯಪ್ಪ ಈ ಸಣ್ಣ ಜನ ಹುಡುಗರು ಇರೋರ ಮನೆಯಾಗ ಇವ್ರು 4 ಜನ ಅಲ್ಲ. ಅಯ್ಯೋ ಇವರು ಎಲ್ಲ ಬಂದರೆ ಇವರೇ ಗಂಡುಗಳೂ ಬರ್ತಾರೆ. ಎಲ್ಲ ಬಂದರೆ ಎಷ್ಟೊಂದು ಜನ ಆಗ್ತಾರೆ. 4 ಜನ ಮಕ್ಕಳು, ಒಳಿಗಳು, ಮೊಮ್ಮಕ್ಕಳು, ನಮ್ಮ ಅಜ್ಜಿಗಂತೂ ಎಷ್ಟೊಂದು ಜನ. ಸುಮ್ಮನೆ ಕುಕ್ಕಳಮ್ಮ, ಅವಳೆಲ್ಲ ಮಾಡ್ಕೊಂತಾಳೆ. ನಮ್ಮ ಸ್ನೇಹ ಇವಾಗ ಒಂದು ಇಟ್ಬೋದು ಸಿಟ್ಟು ಆಗ್ತಾಳೆ ಅಲ್ಲಿ. ಅವಳೇನು ಸಿಟ್ಟಾಗಲ್ಲ, ಹೇಳತ್ತೆ ನೀವು ಹಂಗೆ ಮಾಡ್ತೀರ, ಸುಮ್ಮನಿರ ನಂಬಲ್ಲ. ಸುಮ್ಮನಿರಮ್ಮ ನೀನು. ನಮ್ಮ ಸಂಗೀತನ ಮಗ ಬಂದ್ರು ಅಲ್ಲಿ ಇಲ್ಲೇ ಇದ್ದಾಳೆ, ಇಲ್ಲೇ ಇಂದಲೇ ಬಂದ್ಲು ಅಂತೇಳಿ ಅವಳು ಮನಸ್ನಾಗ ಅನ್ಕೊಂತಿರ್ತಾಳೆ. ಏನೇ ಅಂದ್ರು ಅವಳು ಒಂದಿಟ್ಟು ಆಲೇನೆ ಈ ನಡುವೆ ಚೇಂಜ್ ಆಗ್ತಾಳೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿ ಕೊಡೆ ಇಡೋದ್ರ ಅಮ್ಮಂಗೆ ಆತು, ಹಂಗೆ ಮಾಡ್ತಾಳೆ ಅವಳು. ಒಂದಿಟ್ಟು ಸಿಟ್ಟಾಗ್ತಾಳೆ. ನೀವೇನು ಮಾಡಲ್ಲ, ಸುಮ್ಮನೆ ಕುಕ್ಕಂತೀರ ಅಂತಾಳೆ. ತವ್ರ ಮನೆ ಅಂದಮೇಲೆ ಕುಕ್ಕಂತೀವಮ್ಮ. ಇವಳನ್ನ ಈ ಮನೆಯಾಗೆ ಬಿಡು ನೋಡ್ಕೊಂತಾಳಲ್ಲ, ಕರ್ತು ಕಳಿಸ್ತಾಳಲ್ಲ ನಮ್ಮನ್ನ ಅಂತ ತಾನೇ ನಾವು ಇಲ್ಲಿ ಇಕ್ಕೊಂಡಿರೋದು, ಇಲ್ಲೇ ಇರಲಿ ಅಂತ. ಅಲ್ಲಿ ಬಂದರು ಹಂಗೆ ಯಾತ ಮಾಡ್ತಿರ್ಲಿಲ್ಲ ನಾನು. ಅಲ್ಲಿ ಗನ್ವ ಮಾಡಾಳಪ್ಪ, ಅವ್ರ ಅಮ್ಮ ಇಂತಾಗ್ಯಾರ, ಅಮ್ಮ ಸರಿ ಯಾವ ಬೊಕ್ಸಿದ್ಲು. ಇಲ್ಲಿ ನೋಡಿರಿ ಯಾತ ಮಾಡಲ್ಲ, ಯಾಕಪ್ಪ ಅನ್ಕೊಂತಿದ್ದೆ. ಇನ್ನೇನು ಮಾಡೋಣ ಅಂತೇಳಿ ನಾನೇ ಮಾಡ್ತಿದ್ದೆ. ನನ್ನ ಅಮ್ಮನಿಗೂ ಯಾತ ಮಾಡ್ತಿರ್ಲಿಲ್ಲ ಕಣೆ ಇವಳೆ ವರ್ಷಿತ. ಹಂಗೆ ಕಣಕ ಆಗಿರೋದು ಇವಾಗ ಅವಳಿಗೆ. ಅಲ್ಲಿ ಉಳ್ಳಗೆ ಮಾಡಾಳು, ಇಲ್ಲಿ ಓಯ್ ನಾನು ಒಬ್ಬಳೇ ಮಾಡ್ಬೇಕು ಅಂತಾಳೆ. ಊರಾಗ್ಲಾರ ಹಳೆ ಮನೆಯಾಗೆ ಗನ್ವಾಗೆ ನೆಲ ತೊಳೆಯೋದು, ಎಲ್ಲ ಮುಸ್ರಿ ತೊಳೆದಿಕ್ಕೋದು, ಒಲೆ ಮೇಲೆ ಮಾಡಿರೋ ಪಾತ್ರೆಗಳು. ಇಲ್ಲೇನು ಗ್ಯಾಸ್ನ ಮಾಡಿದೆವು, ಹಿಂಗೆ ವರ್ಷಿಕ್ಕಕ್ಕೆ ಏನು ತಾಮ್ತಾಳಮ್ಮ. ಏನಂತ ಬಿಗ್ಗೆದು ಬದುಕಿನ್ನೇನು ಇರಲ್ಲ. ವಾಷಿಂಗ್ ಮಿಷಿನ್ಗೆ ಎಲ್ಲಾರ ಬಟ್ಟೆ ಹಾಕ್ತಾಳೆ. ಅದೇ ಹುಡುಗರು ಅಂತ ಒಂದಿಷ್ಟು ಈ ಕಾಲರ್ ತಗೋ ಅಲ್ಲ ಗಲೀಜಾಗಿರ್ತವೆ ಪ್ಯಾಂಟ್ಗಳವು ಅಂತೇಳಿ ಹುಡುಗರ ಬಟ್ಟೆ ಒಂದಿಷ್ಟು ಹಿಂಗೆ ತೊಳೆದು ಹಾಕ್ತಾಳೆ ಅಷ್ಟೇ. ನಾನು ನಮ್ಮ ಹುಡುಗರ ನಾನೇ ತೊಳೆದು ಹಾಕ್ತೀನಮ್ಮ. ಏನೋ ಸ್ನಾನ ಮಾಡಿಸೋ ಅಂತ ನೆನ್ನೆ ಹೋಗು ಸ್ನೇಹಕ್ಕೆ ಮಾಡಿಸ್ತಾಳೆ ಅಂತೇಳಿ ಹೇಳಿದ್ಕೆ ಅದಕ್ಕೇನೆ ಅವಳು ನಾನೇ ಮಾಡಿಸ್ಬೇಕು ಅಂತಾಳೆ. ಹಂಗೆ ಮತ್ತೆ ಅಲ್ಲಿ ತವ್ರ ಮನೆಗೆ ಗನ್ವ ಮಾಡಾಳು ಉಳ್ಳುಗೆ. ಬಿಡ್ರತ್ತ ಹೋಗ್ಲಿ, ನೀವು ಯಾಕತ್ತ ಅದನ್ನೇ ಒಂದು ಏನಾಗಲ್ಲ, ನಾನೆಲ್ಲ ಮಾಡ್ತೀನಿ ಸುಮ್ಮನಿರಮ್ಮ. ಯಾರು ಬದುಕು ಮಾಡಲಿಲ್ಲ ಅಂದ್ರೆ ಏನಂತೆ, ನಾನು ಮಾಡ್ತೀನಿ ಸುಮ್ಮನಿರಿ. ಯಾರು ಮಾಡಬೇಡ್ರಿ, ನೀವು ಮಾಡಬೇಡ್ರಿ, ಅವಳು ಮಾಡಬೇಡ್ರಿ, ನಾನೆಲ್ಲ ಮಾಡಿಕ್ತೀನಿ ಕುಕ್ಕಳ್ರಿ. ಅಮ್ಮ ವಟ ಹೇಳುತ್ತೆ. ಆದರೆ ಅವಳು ಇನ್ನು ಹುಡುಗಿ ಹೆಂಗಿದ್ದೆ ಎಷ್ಟು ಇದು ಮಾಡ್ತಾಳೆ ನೋಡು. ಹೇಳು ಏನಂದ್ರೂ ಈಗ ಅವಳು ಒಂಥರ ಏನೋ ಇವಾಗ ದೌಲತ್ ಬಂದ್ಬಿಟ್ಟೈತೆ. ಯಾವ್ದು ದೌಲತ್ತಿಲ್ಲ, ಸುಮ್ಮನಿರಿ. ಮಾತು ಬೆಳೀತಾ ಹೋದ್ರೆ ಹಂಗೆ ಬೆಳೆಸ್ತಾ ಹೋಗ್ತೀರ. ಯಾವ್ದು ದೌಲತ್ತಿಲ್ಲ ಪವಲತ್ತಿಲ್ಲ, ಸುಮ್ಮನೆ ಅದು ಕಲ್ಕೊಳ್ರಿ. ಸುಮ್ಮನೆ ಯಾಕೆ ಕೆಲ್ಸಕ್ಕೆ ಬರ್ತಾ ಮಾತಾಡ್ಕೊಂಡು ಹೊಲಕ್ಕಲ್ಲ ಮನೆಗಲ್ಲ ಏನು ಮಾತಾಡ್ಬೇಕು ಅದನ್ನ ಮಾತಾಡ್ಬೇಕು. ಸುಮ್ಮನೆ ಮಾತಾಡೋದು ಚೆನ್ನಾಗಿರಲ್ಲ. ಸುಮ್ಮನೆ ಕುಕ್ಕಳ್ರಿ. ಅಮ್ಮ ಸುಮ್ಮನಿರಲ್ಲ ಹೇಳು. ಮಾಡ್ತಾಳೆ. ಅದೊಂದು ಸ್ವಲ್ಪ ನೀರು ಹಾಕಿ ಬಾಗಿಲು ತೊಳೆಯೋಕ್ಕಾಗಲ್ವ ಅವಳಿಗೆ. ಅಮ್ಮನೂ ಹಂಗೆ ಅಂತದ್ದೆ, ನಾನೇ ಮಾಡ್ತೀನಿ ಬಿಡು ಅಂತ ಹೋಗುತ್ತೆ. ಹೇಳು ಒಂದೀಟ ಮಾಡ್ತೀವಿ ನಾವು. ನೀ ಕೈ ಇಂಥದ್ದು ಮಾಡ್ಕೊಡ್ರಕ್ಕಾಗಲ್ಲ, ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತ ಹೇಳಿರಿ ಮಾಡ್ತೀವಿ. ಯಾಕೆ ಹೇಳಲ್ಲ. ನಾನು ಅಲ್ಗ ಅವತ್ತು ಅಡುಗೆ ಮನೆಗೆ ಹೋದೆ, ಬಿಡಕ್ಕ ಮಾಡ್ತೀನಿ ಅಂತ ಅಂದ್ಲು. ನಾನು ಅವತ್ತು ಯಾತನ ತರಕಾರಿ ಅದು ಹಚ್ಕೊಡೋಣ ಅಂತೇಳಿ ಬೆಳಗ್ಗೆ ಹೊತ್ನಾಗ ನಾನು ಇಲ್ಲಿ ಬಂದ. ಅಮ್ಮ ಬಿಡತ್ತಿಲ್ಲೇ ಮಾಡ್ತಾರೆ, ತಿಂಡಿನಿಲ್ಲೇ ತಿಂದೋಗಂತ. ಅದಕ್ಕೆ ನಾನು ಹಚ್ಕೊಡೋಣ ಅಂತ ಹೋದೆ. ಹೋದ್ರೆ ಬಿಡ ನಾನೆಲ್ಲ ಮಾಡ್ತೀನಕ್ಕ ಅಂತೇಳಿ ಯಾತ ಅಂತಾರೋ ಏನೋ ಅಮ್ಮಂಗೆ ಏನೋ ಯಾಕೆ ಮುಟ್ಟಿಸ್ಲೇ ಇಲ್ಲ ಏನೂ. ನಮ್ಮೂರಿಗೆ ಬಂದಿದ್ಲಲ್ಲ ಫಸ್ಟಿಗೆ ಬಂದಾಗ ಅವಾಗ 1-2 ದಿವಸ ಎಲ್ಲ ಮಾಡಿದ್ಲು ಅಡುಗೆ, ಎಲ್ಲ ತಿಂಡಿ ಎಲ್ಲ ಮಾಡೋಳು. ನಾನು ಬಂದಾಗ ಅಷ್ಟೇ ಯಾಕನ ಮಾಡಲೇ ಇಲ್ಲ, ಯಾತನು ಸುಮ್ಮನೆ ಕುಕ್ಕ ಮಾಡು. ನಾನು ಬಿಡತ್ತ ಬಂದಿದ್ದಾಳಲ್ಲ ಅಂತ ಹೇಳಿ ನಾನೇ ಮಾಡಿಕ್ತಿ. ಅವನು ಅಲ್ಲೇ ನಮ್ಮ ಪಾಪ ಅವನು ಯಾತ ಮಾತಾಡಲಿಲ್ಲ, ಅವನು ಯಾತ ಕೇಳಲಿಲ್ಲ, ನಾನು ಯಾತ ಹೇಳಕ್ಕೆ ಹೋಗಲಿಲ್ಲ. ಸುಮ್ಮನೆ ಅಲ್ಲ ಹಿಂಗೆ ಒಂದು ಸುಮ್ಮನೆ ಫೋನ್ ಇಟ್ಕೊಂಡು ಉಳ್ಳಾಡ್ತಾಳೆ. ಮನಿಕೆನ ಸುಮ್ಮನೆ ಉಳ್ಳಾಡೋದೆ. ಮನಿಕೆ ಜಾಸ್ತಿ ಅಂತಾರೆ, ಸೋಂಬೇರಿತನ ಕಲ್ತಾವಳು ಇಲ್ಲಿ ಬಂದಾಗಿಂದ. ಆ ಅಮ್ಮೇರ ಮನೆಗೆ ಉಳ್ಳಕ್ಕೆ ತೆಪ್ಪದು ಮಾಡಾಳಲ್ಲಿ. ಹೆಂಗೆ ಕೆಲಸ ಮಾಡಾಳ ಅಲ್ಲಿ. ಯಾವಾಗ ಕೆಲಸ ಮಾಡಿದ್ರೆ ನಮಗೆ ಸೋಜಿ ಆದಂಗೆ ಆಗೋದು. ಹೆಂಗೆ ಕೆಲಸ ಮಾಡಾಳು, ಸಖತ ಮಾಡಾಳು. ಎಲ್ಲ ಪಾತ್ರೆ ತೊಳೆಯೋದು, ಸಾಯಂಕಾಲ ಟೈಮು ಎಲ್ಲನೂ ಮನೆ ಬಾಗ್ಲಾಗೆಲ್ಲ ಕಸ ಹೊಡೆಯೋದು. ಆ ಸೊಪ್ಪಿಗೆ ಎದುರಿಗೆ ನೋಡಪ್ಪ ಇವಳೆ ವಾಸಿ ಅನ್ಸೋದು. ನಾನು ಹಂಗೆ ಅನ್ಕೊಂತಿದ್ದೆ ಸೊಪ್ಪಿಗೆ. ನೋಡಪ್ಪ ಅವರಮ್ಮ ಒಬ್ಬಳೆ ಮಗಳು ಅಂತ ಹೆಂಗೆ ಮೆರೆಸ್ತಾ ಇದ್ದಾಳೆ. ಇವತ್ತು ಈ ಹುಡುಗಿ ಎಷ್ಟು ಚೆನ್ನಾಗಿ ಮಾಡುತ್ತೆ, ಎಲ್ಲ ಕೆಲಸ ಮಾಡುತ್ತೆ, ಎಷ್ಟು ಒಳ್ಳೆ ಹುಡುಗಿ ಅನ್ಕೊಂತಿದ್ವಿ. ಅದೇ ಇವಾಗ ಒಂದು ಸ್ವಲ್ಪ ಜಂಬ ಬತ್ತೈತೆ ನೋಡ್ರಿ. ಹೆಂಗೆ ಪಾಪ ಬಾ ಅವಾಗ ಇದ್ದ ಸ್ನೇಹನೇ ಬೇರೆ, ಈಗಿದ್ದ ಸ್ನೇಹನೇ ಬೇರೆ. ಅವಾಗ ಒಂದು ಸ್ವಲ್ಪ ಎಷ್ಟೋ ಇವಾಗ ಎಲ್ಲರಿಗೂ ಹಂಗೆ ಅನ್ಸೋದು. ದುಡ್ಡು ಮನೆ ಎಲ್ಲ ಈ ವಾತಾವರಣದಾಗೆ ಬೆಳೆದ ಮೇಲೆ ಈ ರೀತಿನೇ ಅನಿಸುತ್ತೆ ಬದಲಾಗೋದು. ಅದು ಯಾಕಂದರೆ ಬಂದುಬಿಡುತ್ತೆ. ಈ ಬಿಡು ನಾವೆಲ್ಲರಿಗಿನ್ನ ಗ್ರೇಟ್, ನಾವೆಲ್ಲರಿಗಿನ್ನ ಚೆನ್ನಾಗಿದ್ದೀವಿ ಅನ್ನೋ ಥರ ಮನಸ್ಸನ್ನ ಬಂದುಬಿಡುತ್ತೆ. ನಮ್ಮ ಸ್ನೇಹ ಗೊತ್ತಿಲ್ಲ 4 ಜನನೂ ಸುಮ್ಮನೆ ಕುಕ್ಕಂತೀರ ಅಂತೇಳಿ ನಮ್ಮ ಮೇಲೆ ಸಿಟ್ಟಾಗ್ತಾ ಇದ್ದಾಳೆ ನೋಡ್ರಿ. ಅದಕ್ಕೆ ನಮಗೆ ಒಂಥರ ಬೇಜಾರಾದಂಗೆ ಆಯ್ತು. ಮೊನ್ನೆ ಬಂದವಂಗೆ ನಮ್ಮೂರಿಗೆ ಏನೂ ಮಾಡಲಿಲ್ಲ. ಅವ್ರ ಅಮ್ಮೇರ ಮನೆಯ ಸುಮ್ಮನೆ ಮಾಡೋಳು ನೋಡ್ರಿ ಹೆಂಗಿತ್ತು. ತವ್ರ ಮನೆಗಾದ್ರೆ ಸುಮ್ಮನೆ ಮಾಡ್ತಾರೆ, ಗಂಡನ ಮನೆಗಾದರೆ ಒಂಥರ ಇದು ಮಾಡ್ತಾರೆ.
ನೋಡ್ತಾ ಇರಿ, ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.